ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹೊಸ ವರ್ಷ ಇದೆ, ಅದಕ್ಕೆ ಮನೆ ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿದ್ದೀನಿ ನೋಡ್ರಿ. ಕಸ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಜಳಕ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ನಾನಿಲ್ಲಿ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಹೊಸ ವರ್ಷ ಇದೆ, ಹೊಸ ವರ್ಷನ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ಬೆಳಿಗ್ಗೆನೇ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಹೊಸ ವರ್ಷ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಹೋಗ್ತೀವಿ, ಯಾವ್ಯಾವ ದೇವಸ್ಥಾನ ಅದನ್ನೆಲ್ಲನೂ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಇವತ್ತು ನಮ್ಮ ಯಜಮಾನ್ರು ಅವರ ಅಕ್ಕ ಮಗಂದು ಬುಲೆಟ್ ಬೈಕು ಬುಕ್ ಮಾಡಿದ್ದಾರೆ, ಅದನ್ನು ತೊಗೊಂಬರೋಕ್ಕೆ ಅವರು ಹೋಗ್ತಾ ಇದ್ದಾರೆ. ನಾನು ನಮ್ಮ ಅಕ್ಕ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನಾಗುತ್ತೋ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ಬೇಗನೆ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅವರೆಕಾಳು ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ. ಇವಾಗ ನನಗೆ ಉಪ್ಪಿಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿರಿ. ಅದಕ್ಕೆ ನಾನು ಬೆಳಿಗ್ಗೆ ಇವತ್ತು ನನಗೇನು ಇಷ್ಟ ಅದನ್ನೇ ಮಾಡ್ಕೊಂಡಿದ್ದೀನಿ. ಇವತ್ತು ಹೊಸ ವರ್ಷ ಇರೋದ್ರಿಂದ ನಮಗೇನೇ ಇಷ್ಟ ಆಗುತ್ತೆ ಅದನ್ನೇ ಮಾಡೋಣ ಅಂಥೇಳಿ ಅದಕ್ಕೆ ನಾನು ಬೇಗನೆ ಫಸ್ಟು ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂದು ಇವಾಗ ನಮ್ಮ ಅಕ್ಕ ಮನೆಗೆ ಬಂದೆ. ನಮ್ಮ ಅಕ್ಕನೂ ರೆಡಿಯಾಗಿದ್ಲು. ನಮ್ಮ ಅಕ್ಕ, ನಾನು, ನಮ್ಮ ಅಕ್ಕ ಫ್ರೆಂಡು 3 ಜನ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಮುಂಚೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಯಾರಿಗೆ ಅಂದರೆ ನಮ್ಮ ಸಂಜು ಕೂಡ ಬರ್ತೀನಿ ಅಂದಿದ್ಲು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅವಳು ಇನ್ನೂ ಬಸ್ಸಲ್ಲಿದ್ಲು, ಕೆಲ್ಸಕ್ಕೆ ಹೋಗಿದ್ಲು. ಬರೋಕ್ಕೆ ಪರ್ಮಿಷನ್ ತೊಗೊಂಡು ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತಂದ್ಲು. ಅದಕ್ಕೆ ನಾವು ಬಸ್ ಸ್ಟಾಪಲ್ಲೇ ಒಂದು ದೇವಸ್ಥಾನ ಇತ್ತು, ಗಣೇಶ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಇವಾಗ ನಮ್ಮ ಸಂಜು ಕೂಡ ಬಂದಳು ಅಂತೇಳಿ ಅವಳನ್ನ ಕರ್ಕೊಂಡು ಇವಾಗ ನಾವು ಶಿವನ ಟೆಂಪಲಿಗೆ ಬಂದಿದ್ದೀವಿ ನೋಡಿರಿ. ಈ ಟೆಂಪಲ್ ಬಂದು ಸ್ವಲ್ಪ ನಮ್ಮ ಮನೆಯಿಂದ ಬಸ್ಸಲ್ಲಿ ಬರಬೇಕು. ಇವಾಗ 4 ಜನ ಬಂದ್ವಿ, ನಮ್ಮ ಸಂಜು, ನಮ್ಮ ಅಕ್ಕ, ನಾನು ಮತ್ತು ನಮ್ಮ ಅಕ್ಕ ಫ್ರೆಂಡು 4 ಜನ ಬಂದು ಇವಾಗ ಶಿವನ ದೇವಸ್ಥಾನದಲ್ಲಿ ಇಲ್ಲಿ ನಮಸ್ಕಾರನ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ತೊಗೊಂಡ್ವಿ. ಇಲ್ಲಿ ವಿಶೇಷ ಏನು ಅಂತಂದರೆ ಇಲ್ಲಿ 12 ಜ್ಯೋತಿರ್ಲಿಂಗ ಏನಿದೆ ನೋಡಿ, ಆ ಒಂದು ಜ್ಯೋತಿರ್ಲಿಂಗನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಂಗಾಗಿ ಇವತ್ತು ಹೊಸ ವರ್ಷದ ದಿನ 12 ಜ್ಯೋತಿರ್ಲಿಂಗ ದರ್ಶನ ಮಾಡೋಣ ಅಂತೇಳಿ ಇವಾಗ ದರ್ಶನ ಕೂಡ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ಆಂಜನೇಯ ಕೂಡ ಇದ್ದ, ಆಂಜನೇಯ ನಮಸ್ಕಾರ ಕೂಡ ಮಾಡಿಕೊಂಡ್ವಿ. ಇಲ್ಲಿ ನನಗೆ ವಿಶೇಷ ಅಂತ ಅನಿಸಿದ್ದೇನಂತಂದರೆ ಇಲ್ಲಿ ತ್ರಯಂಬಕೇಶ್ವರ ಏನಿದೆ ನೋಡಿ, ಜೋಡಿಲಿಂಗ, ಇದು ಜೋಡಿಲಿಂಗ ಮತ್ತು ಇನ್ನೂ ಒಂದು ಕೇದಾರನಾಥೇಶ್ವರ ಅಂತ ಅನಿಸುತ್ತೆ. ಅದೆರಡು ನನಗೆ ವಿಶೇಷ ಅಂತ ಅನ್ನಿಸ್ತು. ಮಿಕ್ಕಿರೋ ಎಲ್ಲ ದೇವರು ನಾರ್ಮಲ್ ಲಿಂಗ ಥರನೇ ಇತ್ತು. ಎರಡೂ ನನಗೆ ವಿಶೇಷ ಅಂತ ಅನ್ನಿಸ್ತು. ಎಲ್ಲ ಜ್ಯೋತಿರ್ಲಿಂಗದ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಇನ್ನೊಂದು ಇಲ್ಲಿ ವಿಶೇಷ ಅಂತಂದರೆ ಇಲ್ಲಿ ಶಿವಂದು ಒಂದು ವಿಗ್ರಹ ಇದೆ, ಅಂದರೆ ಲಿಂಗ ಇದೆ. ಆ ಒಂದು ಲಿಂಗಕ್ಕೆ ನಾವೇ ಒಂದು ಅಭಿಷೇಕನ ಮಾಡುವಂಥದ್ದು. ಇಲ್ಲೇನು ಕಾಣಿಸ್ತಾ ಇದೆ ನೋಡಿ, ಎಲ್ಲ ಜನನೂ ಬಂದು ಇಲ್ಲಿ ಅಭಿಷೇಕನ ಮಾಡ್ತಾಯಿದ್ದಾರೆ. ಇವತ್ತು ಹೊಸ ವರ್ಷ ಇರೋದ್ರಿಂದ ಎಲ್ಲ ಟೆಂಪಲಲ್ಲೂ ಫುಲ್ಲು ರಶ್ ಇದೆ ನೋಡಿ. ಎಲ್ಲಿ ನಾವೆಷ್ಟೋ 3 ದೇವಸ್ಥಾನಕ್ಕೇನೋ ಹೋದ್ವಿ, 3 ದೇವಸ್ಥಾನದಲ್ಲೂ ಫುಲ್ಲು ರಶ್ ಇತ್ತು. ಇವಾಗ ನಾವು ಏನಿಲ್ಲಿ ಲಿಂಗ ಇದೆ ನೋಡಿ, ಆ ಲಿಂಗಕ್ಕೆ ನಾವು ಇಲ್ಲಿ ನೀರಿನಿಂದ ಅಭಿಷೇಕನ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಕೈಯಾರೇ ನಾವೇ ಇಲ್ಲಿ ಹಾಲಿನ ಅಭಿಷೇಕ, ನೀರಿನ ಅಭಿಷೇಕ, ಪೂಜೆ ಎಲ್ಲನೂ ಮಾಡ್ಬೋದು. ಅದಕ್ಕೆ ನಾವು ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ಅಭಿಷೇಕ ಮಾಡೋಣ ಅಂತ ಇವಾಗ ಅಭಿಷೇಕನ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಫಸ್ಟಿಗೆ ಬಂದಾಗೆ ನನಗೆ ತುಂಬಾ ಇಷ್ಟ ಆಗಿತ್ತು ಈ ಒಂದು ದೇವಸ್ಥಾನ. ನಮ್ಮ ಅಕ್ಕ ಅವರು ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ದೇವಸ್ಥಾನ, ಇಲ್ಲಿ ನಾವೇ ನಮ್ಮ ಕೈಯಾರೇ ಅಭಿಷೇಕ ಮಾಡ್ಬೋದಲ್ಲ, ಅದೇ ಒಂದು ವಿಶೇಷ ಅಂತ ಅನ್ನಿಸ್ತು ನೋಡಿ. ಎಲ್ಲರಿಗೂ ಈ ಒಂದು ದೇವಸ್ಥಾನ ಇಷ್ಟ ಆಯಿತು. ನಮ್ಮ ಸಂಜು ಕೂಡ ಹೇಳ್ತಾಯಿದ್ಲು ತುಂಬ ಚೆನ್ನಾಗಿದೆ, ನಾವು ಈ ಸತಿ ಶಿವರಾತ್ರಿಗೆ ಇಲ್ಲಿಗೆ ಬರೋಣ ಅಂತ ಹೇಳ್ತಾಯಿದ್ಲು. ಎಲ್ಲರೂ ಬಂದು ಇಲ್ಲಿ ಹಾಲಿನ ಅಭಿಷೇಕ ಮತ್ತು ಜೇನುತುಪ್ಪದ ಅಭಿಷೇಕ, ಹಾಗೆ ನೀರಿನ ಅಭಿಷೇಕ ಎಲ್ಲನೂ ಮಾಡ್ತಾಯಿದ್ರು. ಇಲ್ಲಿ ಒಂದು 15-20 ತಾಮ್ರದ ಚರಗಿನೆಲ್ಲ ಇಟ್ಟಿರ್ತಾರೆ. ಹಾಗೆ ಅಲ್ಲಿ ಒಂದು ನಲ್ಲಿ ಕೂಡ ಇದೆ, ನೀರು ಬರುತ್ತೆ. ಅಲ್ಲಿ ನೀರನ್ನ ತಗೊಂಡು ಇಲ್ಲಿ ನೀರಿನಿಂದ ಎಲ್ಲರೂ ಪ್ರತಿಯೊಬ್ಬರು ಅಭಿಷೇಕನ ಮಾಡ್ತಾರೆ ನೋಡಿ. ಅದರ ಎದುರುಗಡೆನೇ ಒಂದು ಬಸವಣ್ಣ ಇದೆ, ಅಲ್ಲಿ ಕೂಡ ಅಭಿಷೇಕ ಮಾಡ್ತಾರೆ. ದೇವಸ್ಥಾನ ಕೂಡ ತುಂಬಾ ನೀಟಾಗಿದೆ, ಆವಾಗವಾಗ ಕ್ಲೀನ್ ಮಾಡ್ತಾನೇ ಇರ್ತಾರೆ. ಹಾಗೆ ಇಲ್ಲಿ ದೊಡ್ಡದೊಂದು ಶಿವನ ಮೂರ್ತಿ ಕೂಡ ಇದೆ. ಅಲ್ಲಿ ಮೇಲೆ ಹೋಗಿ ನಮಸ್ಕಾರ ಕೂಡ ಮಾಡ್ಬೋದು. ನಾವು ಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ದರು, ಬಾಳೆಹಣ್ಣು ಪ್ರಸಾದ ಕೊಟ್ಟಿದ್ದರು. ಇವಾಗ ನಾನು ಮತ್ತು ನಮ್ಮ ಸಂಜು ಪ್ರಸಾದನ ತೊಗೊಳ್ತಾ ಇದ್ದೀವಿ ನೋಡಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ಎಲ್ಲರಿಗೂ ಇಷ್ಟ ಆಯಿತು. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅದು ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ.
ಇವಾಗ ಹೋಗ್ಬೇಕಾದ್ರೆ ನಮ್ಮ ಅಕ್ಕಗೆ ಹಶ್ವಾಗ್ತಾ ಇದೆ, ಏನಾದರೂ ತಿನ್ನೋಣ ಅಂತಂದ್ಲು. ಅಲ್ಲಿ ಬಿಸಿ ಬಿಸಿದು ಸಮೋಸ ಮಾಡ್ತಾಯಿದ್ರು. ಎಲ್ಲರೂ ಒಂದೊಂದು ಸಮೋಸನ ತಿನ್ಕೊಂಡು ಇವಾಗ ಬಸ್ ಸ್ಟಾಪ್ ಹತ್ರ ಬಂದು ನಿಂತ್ಕೊಂಡ್ವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಸಂಜು ಡ್ಯೂಟಿಗೆ ಲೇಟ್ ಆಯಿತು, ನಾನು ಹೋಗ್ತೀನಿ, ನಾನು ಇನ್ನೊಂದು ದೇವಸ್ಥಾನಕ್ಕೆ ಬರಲ್ಲ, ನೀವು ಹೋಗಿ ಅಂತ ಹೇಳಿದ್ಲು. ಮತ್ತು ನಮ್ಮ ಅಕ್ಕ ಫ್ರೆಂಡ್ ಕೂಡ ಅಷ್ಟೇ, ಅವರೂ ಇಲ್ಲ ನನಗೆ ಲೇಟ್ ಆಗುತ್ತೆ, ನಾನು ಬರಲ್ಲ ಅಂತಂದರು. ಸರಿ ಅಂತ ಅವರಿಬ್ಬರನ್ನು ಕಳಿಸಿ ನಾನು ಮತ್ತು ನಮ್ಮ ಅಕ್ಕ ಇಬ್ಬರೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿ ಆದ್ವಿ. ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದು ಕೂತ್ಕೊಂಡಿದ್ವಿ. ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಬರಲೇ ಇಲ್ಲ ಎಷ್ಟೊತ್ತವರೆಗೂ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಸ್ ಬಂದಾದಮೇಲೆ ನಾವು ಇವಾಗ ಜಗನ್ನಾಥ ಮಂದಿರಕ್ಕೆ ಬಂದಿದ್ದೀವಿ ನೋಡಿ. ಇದು ಬಂದು ಆಗ್ರಾದಲ್ಲಿದೆ. ನಾವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮೇ ಬಂದಿರೋದು. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಇದು ಒಂಥರ ಚೆನ್ನಾಗಂತ ಅನ್ನಿಸ್ತು. ಹಾಗೆ ನಮ್ಮ ಮನೆಯಿಂದ ಸ್ವಲ್ಪನೇ ದೂರ ಇರೋದು. ಅದಕ್ಕೆ ಸರಿ ನೋಡೋಣ ಅಂತೇಳಿ ಈ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟ್ ಇಲ್ಲಿ ಬಂದ ತಕ್ಷಣವೇ ಹೊರಗಡೆ ಇಲ್ಲಿ ಪೂಜೆ ಸಾಮಾನೆಲ್ಲನೂ ಸೇಲ್ ಮಾಡ್ತಾಯಿದ್ರು. ಹಾಗೆ ದೇವ್ರದ್ದು ಪ್ರಸಾದ ಕೂಡ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ತುಂಬ ಜನ ಅಂತಂದರೆ ಹಿಂದಿಯವರೇ ಇದ್ದರು, ಒಡಿಸ್ಸಾ ಜನನೇ ತುಂಬ ಜನ ಇದ್ದರು. ಅವರ ಒಂದು ಊರದೇ ದೇವರು ನೋಡಿ, ಹಂಗಾಗಿ ತುಂಬಾ ಜನ ಇದ್ದರು. ಇವತ್ತು ಹೊಸ ವರ್ಷ ಬೇರೆ, ಅದಕ್ಕೆ ಇಲ್ಲಿ ಜಾಸ್ತಿ ಒಡಿಶಾ ಜನನೇ ಇದ್ದರು. ಇಲ್ಲಿ ನೋಡಿ ಎಲ್ಲ ಪ್ರಸಾದನೂ ಮಾರ್ತಾಯಿದ್ರು. ನಾವು ಇವಾಗ ದೇವ್ರ ದರ್ಶನ ಮಾಡೋಣ ಅಂತೇಳಿ ಒಳಗಡೆ ಹೋದ್ವಿ. ಇಲ್ಲೇನು ನೋಡಿ, ಇಲ್ಲಿ ಆಂಜನೇಯಂದು ದೇವಸ್ಥಾನ ಕೂಡ ಇದೆ. ಇಲ್ಲಿಂದ ನೋಡಿದರೆ ಆಂಜನೇಯನ ಕೂಡ ಕಾಣಿಸ್ತಾನೆ. ಇಲ್ಲಿ ನೋಡಿ ಎಷ್ಟೊಂದು ರಶ್ ಇದೆ. ಇವತ್ತು ಹೊಸ ವರ್ಷಕ್ಕೆ ಇಷ್ಟೊಂದು ಜನ ಇದ್ದಾರೆ ಏನೋ ಗೊತ್ತಿಲ್ಲ, ತುಂಬಾ ಜನ ಇದ್ದಾರೆ. ಒಂಥರ ಜಾತ್ರೆ ವಾತಾವರಣನೇ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇದೇ ದೇವರು. ಒಳಗಡೆ ಇದೇ ಥರನೇ ದೇವರು ಇರೋದು. ಒಳಗಡೆ ಫೋನ್ ಅಲೋವ್ ಇಲ್ಲ, ಹಂಗಾಗಿ ಒಳಗಡೆ ದೇವ್ರನ್ನ ತೋರಿಸ್ಲಿಲ್ಲ. ಹೊರಗಡೆನೇ ಇಲ್ಲಿ ಒಂದು ದೇವ್ರದ್ದು ಫೋಟೋ ಇಟ್ಟಿದ್ರು, ಜಗನ್ನಾಥಂದು. ಅಲ್ಲಿ ನಮಸ್ಕಾರನ ಮಾಡಿಕೊಂಡು ಇವಾಗ ಒಳಗಡೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಇವರೆಲ್ಲ ಪ್ರಸಾದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಪ್ರಸಾದಕ್ಕೆ ಇಲ್ಲಿ ಮುಂಚೆನೇ ಟಿಕೆಟ್ನ ತೊಗೋಬೇಕಂತೆ. ನಾವು ಇವಾಗ ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ಫೋನ್ ಅಲೋವ್ ಮಾಡಲಿಲ್ಲ, ಹಂಗಾಗಿ ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಂದಾದಮೇಲೆ ಇಲ್ಲಿ ಬಿಮಲಾದೇವಿ ನೋಡಿ, ಅಲ್ಲಿನೂ ನಮಸ್ಕಾರ ಮಾಡ್ಕೊಂಡ್ವಿ. ಇವಾಗ ದೇವಸ್ಥಾನ ಯಾವ ಥರ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಂದು HSR ಲೇಔಟು, ಆಗ್ರಾದಲ್ಲಿ ಈ ಒಂದು ದೇವಸ್ಥಾನ ಇರೋದು. ಇಲ್ಲೆಲ್ಲ ತುಂಬ ಜನ ತೆಂಗಿನಕಾಯಿನೆಲ್ಲ ಹೊಡಿತಾ ಇದ್ದರು. ನಾವು ಫಸ್ಟ್ ಟೈಮ್ ಹೋಗಿರೋದು, ಬರೀ ದಕ್ಷಿಣೆ ಹಾಕಿ ನಮಸ್ಕಾರನ ಮಾಡ್ಕೊಂಡ್ಬಂದ್ವಿ. ಇವಾಗ ಹೊರಗಡೆ ಬಂದ್ವಿ. ಬಂದಾದಮೇಲೆ ಇಲ್ಲಿ ಸ್ವಲ್ಪ ಇಯರಿಂಗ್ಸು ಅದು ಇದು ಅಂತೇಳಿ ಎಲ್ಲ ಸೇಲ್ ಮಾಡ್ತಾಯಿದ್ರು. ನೋಡೋಣ ಅಂತ ಸುಮ್ಮನೆ ನೋಡಿದ್ವಿ ಅಷ್ಟೇ. ನಾವು ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ, ಪಕ್ಕದಲ್ಲೇ ಇದೆ ಅಂತ ಹೇಳಿ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಇತ್ತು, ಅಲ್ಲಿ ಹೋಗೋಣ ಅಂತ ಹೋದ್ವಿ. ಅದು ಕೂಡ ಕ್ಲೋಸ್ ಆಗಿತ್ತು. ಇನ್ನು ಓಪನ್ ಆಗೋಕ್ಕೆ ಟೈಮ್ ಆಗುತ್ತೆ. ಇವಾಗ ಟೈಮ್ ಬಂದು 2:30 ಆಗಿತ್ತು. 4 ಗಂಟೆಗೇನೋ ಓಪನ್ ಆಗುತ್ತೆ ಅಂತ ಅನಿಸುತ್ತೆ. ನಾವು ಅಷ್ಟೊತ್ತವರೆಗೂ ಇರಲಿಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ಏನೇನಿದೆ ಅಂತೇಳಿ ಇಲ್ಲೆಲ್ಲನೂ ನೋಡ್ಕೊತಾ ಇದ್ವಿ. ಹಾಗೆ ಇಲ್ಲಿ ಬೇಲ್ ಮಾಡ್ತಾಯಿದ್ರು. ಬೇಲ್ನ ಟೇಸ್ಟ್ ಮಾಡೋಣ ಅಂತ ಇವಾಗ ಬೇಲ್ನ ಟೇಸ್ಟ್ ಮಾಡ್ತಾಯಿದ್ದೀವಿ. ಈ ಒಂದು ಬೇಲ್ಗೆ 14 ಐಟಮ್ ಹಾಕಿ ಅವರು ಬೇಲ್ನ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ನೀವು ಹಿಂದಿಯವರ ಕನ್ನಡದವರ ಅಂತ ನಮ್ಮನ್ನು ಕೇಳ್ತಾಯಿದ್ರು. ನಾವು ಕನ್ನಡದವ್ರು ಅಂತ ಹೇಳಿದ್ವಿ. ನೀವೇನು ಹಿಂದಿಯವರ ಅಂತ ಕೇಳೋದಕ್ಕೆ ನಾವು ಇಲ್ಲ ಕನ್ನಡದವರೇ ಅಂತ ಹೇಳ್ತಾಯಿದ್ರು. ಯಾಕಂದರೆ ಅಲ್ಲಿ ತುಂಬ ಜನ ಹಿಂದಿಯವರೇ ಬಂದಿರೋದು, ಅದಕ್ಕೆ ನಮಗೂ ಅವರು ಆ ಥರ ಕೇಳಿದರು. ಆಮೇಲೆ ಮಾಡಿದ್ಮೇಲೆ ಟೇಸ್ಟ್ ಹೇಗಿದೆ ನೋಡಿ, ಖಾರ ಜಾಸ್ತಿ ಬೇಕಾ ಸ್ವಲ್ಪ ಬೇಕಾ ಅಂತ ಕೇಳ್ತಾಯಿದ್ರು. ಸರಿ ಅಂತೇಳಿ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ ಅಂತ ಹೇಳಿದ್ವಿ. ಹಾಗೆ ನಮ್ಮ ಅಕ್ಕ ಕೂಡ ಹೇಳ್ತಾಯಿದ್ರು, ಬೇಲ್ಪುರಿ ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದು ಸತಿ ಬಂದು ಇವ್ರ ಹತ್ರ ತಿನ್ನಿ ಅಂತ ಹೇಳ್ತಾಯಿದ್ಲು. ಬೇಲ್ಪುರಿನೂ ರೆಡಿ ಆಯಿತು. ಒಂದು ಪ್ಲೇಟಿಗೆ 40 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. ಬೇಲ್ಪುರಿ ತುಂಬಾ ರುಚಿಯಾಗಿತ್ತು, ಅದನ್ನು ತೊಗೊಂಡ್ವಿ. ಬೇಲ್ಪುರಿಗೆ 14 ಐಟಮು ಏನೇನು ಹಾಕ್ತೀವಿ ಅಂತ ಅದು ಕೂಡ ಹೇಳ್ತಾಯಿದ್ರು. ಮಾವಿನಕಾಯಿ, ಮಿಕ್ಚರು, ಏನೇನೋ ಮಸಾಲ, ಕಡಲೆಕಾಯಿ ಏನೇನೋ ಹೇಳ್ತಾಯಿದ್ರು. 14 ಐಟಮ್ನ ಹಾಕ್ತೀವಿ ಅಂತ ಹೇಳಿದರು. ಸರಿ ಅಂತೇಳಿ ನಾವು ಇಲ್ಲಿ ಬೇಲ್ಪುರಿನ ತೊಗೊಂಡ್ವಿ. ತುಂಬಾ ರುಚಿಯಾಗಿತ್ತು. ಇದನ್ನು ತಿಂದ್ಕೊಂಡು ಮನೆಗೆ ಹೋದ್ವಿ ನೋಡ್ರಿ. ಇದಾಗಿತ್ತು ನನ್ನ ಇವತ್ತಿನ ಲಾಗು. ನಿಮಗೇನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿರಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ 2026 ಖುಷಿಯನ್ನು ತರಲಿ ಜಾಸ್ತಿ ಅಂತ ಹೇಳಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.